ಯುವಕರೆಲ್ಲರೂ ಸಹಿತ ಬಹಳ ವಿಶೇಷವಾಗಿ ಒಂದು ಒಗ್ಗೂಡಿ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಏನು ಮಾಡ್ತಾ ಇದ್ದಾರೆ. ಇದು ಯುವ ಜನಕ್ಕೋಸ್ಕರವಾಗಿ ಯೂತ್ಗೋಸ್ಕರವಾಗಿ ನೆರವೇರಿಸ್ತಕ್ಕಂಥದ್ದು. ಎಲ್ಲ ಮಹಾಜನತೆಗೆ ನನ್ನ ನಮಸ್ಕಾರಗಳು ಹಾಗೂ ಗೌರಿ ಗಣೇಶ ಹಬ್ಬದ ಒಂದು ಆರ್ಥಿಕ ಶುಭಾಶಯಗಳು. ಇವತ್ತು ನಾನ್ ಬಂದ್ಬಿಟ್ಟು ಒಂದು ಗುರುತು ಪರಿಚಯ ಇಲ್ದಿರೋ ಊರಿಗೆ ಹೋಗ್ಬಿಟ್ಟು ನಾನು ಒಂದು ವಿನಾಯಕ ಚತುರ್ಥಿ ಒಂದು ಹಬ್ಬವನ್ನ ಒಂದು ಸೆಲೆಬ್ರೇಟ್ ಮಾಡ್ಕೊಂತೀನಿ. ಮತ್ತೆ ಅಲ್ಲಿನ ಒಂದು ಸ್ಥಳೀಯರ ಹತ್ರ ಹೋಗ್ಬಿಟ್ಟು ಒಂದು ಕಡುಬನ್ನ ಕೇಳ್ತೀನಿ. ಅವರು ನಿಜವಾಗ್ಲೂ ನಮ್ಗೆ ಒಂದು ಕಡುಬನ್ನ ಕೊಡ್ತಾರಾ ಇಲ್ವಾ ಅಂತ ಒಂದು ಕುತೂಹಲ ಇದೆ. ಸೊ ಒಂದು ಆ ಚಾಲೆಂಜ್ ನ ಮಾಡ್ತೀನಿ. ಮತ್ತೆ ಒಂದು ಅಲ್ಲಿನ ಒಂದು ಸಂಸ್ಕೃತಿ ಮತ್ತೆ ಒಂದು ಗಣೇಶನ್ ಯಾವ ತರ ಒಂದು ಅರೇಂಜ್ಮೆಂಟ್ ಎಲ್ಲ ಮಾಡಿರ್ತಾರೆ, ಸೊ ಅದೆಲ್ಲ ಒಂದು ವಿಷಯಗಳನ್ನ ವಿವರಪೂರ್ಣವಾಗಿ ನಿಮ್ಗೆ ಒಂದು ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ ಯಾವ ತರ ಇರುತ್ತೆ ಅಂತ. ಇವಾಗ ಟೈಮ್ ಬಂದ್ಬಿಟ್ಟು 3:30 ಆಗ್ತಾ ಇದೆ. ಸರಿ ಹೊರಡೋಣ ಬನ್ನಿ. ನೋಡಿ ಗೈಸ್, ಇವಾಗ ತಾನೇ ಬಂದಿದ್ದೀನಿ ವಿಲೇಜ್ಗೆ. ಸೊ ಎಂಟರ್ ಆಗೋಣ ಯಾವ ತರ ಇದೆ ಅಂತ. ಎಲ್ಲ ಒಂದು ಊರಿನ ಒಂದು ಸಂಸ್ಕೃತಿ, ಎಲ್ಲ ಜನಗಳು ಯಾವ ತರ ಇರ್ತಾರೆ, ನಮ್ಗೆ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲ ವಿವರವಾಗಿ ತಿಳ್ಕೊಳ್ಳೋಣ. ಸೊ ಬನ್ನಿ ಹೋಗೋಣ. ಈ ಊರ ಹೆಸರು ಬಂದ್ಬಿಟ್ಟು ಮಾದಪ್ಪನಹಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇದು ಯಲಂಕ ನಿಯರ್ ಬೈ ಬರುತ್ತೆ. ಯಲಂಕನಿಂದ ಸಿಂಗನಾಯಕನಹಳ್ಳಿಗೆ ಹೋಗೋ ರೋಡಲ್ಲಿ ಒಂದು ಓಮ್ ಕಲೆಕ್ಷನ್ ಹತ್ರ ಟರ್ನಿಂಗ್ ಮಾಡಿದ್ರೆ ಸೊ ಅಲ್ಲಿ ಒಳಗಡೆ ಬಂದ್ರೆ ಅಲ್ಲಿ ಸಿಗತ್ತೆ ಈ ಊರು ಬಂದ್ಬಿಟ್ಟು. ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ಎಲ್ಲ ಯಾವ ತರ ಇದೆ ಅಂತ ಎಲ್ಲ ನೋಡೋಣ. ಗೈಸ್, ಇವಾಗ ಬಂದ್ಬಿಟ್ಟು ನಾನು ಗ್ರಾಮದ ಒಳಗಡೆ ಒಂದು ಎಂಟರ್ ಆಗಿದ್ದೀನಿ. ಸೊ ಇಲ್ಲೆಲ್ಲ ನೇಚರ್ ಎಲ್ಲ ಚೆನ್ನಾಗಿದೆ, ಎಲ್ಲ ಕೂಲ್ ಆಗಿದೆ. ಮತ್ತೆ ಎಲ್ಲ ಇವಾಗ ತಾನೇ ಒಂದು ಗಣೇಶನ ಒಂದು ಉದ್ಘಾಟನೆ ಮಾಡಿದ್ದಾರೆ. ಮತ್ತೆ ಪೂಜೆಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನ್ ಬಂದ್ಬಿಟ್ಟು ಎಲ್ಲ ಒಂದು ಗ್ರಾಮಸ್ಥರೆಲ್ಲ ಇದ್ದಾರೆ. ಸೊ ಅವರ ಒಂದು ಸಲುವಾಗಿ ಈ ಗ್ರಾಮದಲ್ಲಿ ಯಾವ ತರ ಒಂದು ಆಚರಣೆ ಮಾಡ್ತಾರೆ, ಸ್ವಲ್ಪ ಗಣೇಶ ಕೆಲವೊಂದು ಮಾತುಗಳನ್ನ ಸೊ ಅಣ್ಣವರ ಒಂದು ಮಾತುಗಳಲ್ಲಿ ನಾನು ಕೇಳ್ಕೊಂತೀನಿ. ಅವರ ಒಂದು ಮಾತುಗಳಲ್ಲಿ ಯಾವ ತರ ಹೇಳ್ತಾರೆ ಅಂತ ಒಂದು ಕುತೂಹಲ ಇದೆ ನನಗೆ. ಸೊ ಅದನ್ನ ಒಂದು ಕೇಳ್ತಾ ಇದ್ದೀನಿ. ಸರ್ ಮಾತಾಡಿ ಸರ್. ನನ್ನ ಹೆಸರು ನವೀನ್ ಕುಮಾರ್ MR ಅಂತೇಳಿ. ನಮ್ಮೂರ ಹೆಸರು ಮಾದಪ್ಪನಹಳ್ಳಿ. ನಮ್ಮೂರಲ್ಲಿ ವೇಣುಗೋಪಾಲ ಸ್ವಾಮಿ ಯುವಕರ ಸಂಘದಿಂದ 38 ವರ್ಷದಿಂದ ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ. 38 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಇದು 39ನೇ ವರ್ಷದ ವಿನಾಯಕನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತೇವೆ. ಜಾತಿ ಭೇದ ಪಕ್ಷ ರಾಜಕೀಯ ಏನು ಇರಲ್ಲ. ಹಬ್ಬ ಅಂದ್ರೆ ಎಲ್ಲರೂ ಸೇರಿ ಒಗ್ಗಟ್ಟ ಮಾಡೋದೇ ಹಬ್ಬ. ನನಗ್ 38 ವರ್ಷ ಅಂದ್ರೆ ನಾನು ಒಂದು 15 ವರ್ಷದಿಂದ ಭಾಗಿಯಾಗಿದ್ದೀನಿ. ಇವ್ರು 30 ಅಂದ್ರೆ ಇವ್ರ ಕಾಲದಿಂದ ಮಾಡ್ಕೊಂಡ್ರ ಹೆಸರು ಮೋಹನ್ ಅಂತೇಳಿ. ಇವ್ರು 38 ವರ್ಷದಿಂದ ಆಚರಣೆ ಮಾಡ್ಕೊಂಡ್ ಬಂದವ್ರೆ. ಇವ್ರ ಹೆಸರು ಚಂದ್ರಶೇಖರ್ ಚಂದ್ರು ಅಂತೇಳಿ. ಇವರು ರಘು ಅಂತೇಳಿ, ಕೇಶವ ಗೋಡಾಳೆ, ಮಂಜು, ಅಂಬರೀಶ್, ದಯಾನಂದ್. ಇವ್ರ ಹೆಸರು ದಯಾನಂದ್. ಎಲ್ಲಾರು ಒಬ್ಬೊಬ್ರಿಗೆ ಎಲ್ಲ ವಯಸ್ಸು ಹೆಚ್ಚು ಕಮ್ಮಿ. ಇವ್ರು 38 ವರ್ಷನ ಇವ್ರು ಫಾರಂ ಮಾಡ್ಕೊಂಡ್ ಬರ್ತಾರೆ. ಇವರೆಲ್ಲ ಮಾಡಿ ನಮ್ಗೆ ಇನ್ಚಾರ್ಜ್ ಕೊಟ್ರು, ನಾವ್ ಇವ್ರು ಕೊಟ್ವಿ. ಹಂಗೆ ಒಬ್ಬೊಬ್ರೆ ಮಾಡ್ಕೊಂಡು ಇದಕ್ ಮುಂಚೆ ರಾಜೇಂದ್ರ ಅನ್ನೋರು ಮಾಡ್ತಾ ಇದ್ರು. ಈಗ ಎಲ್ಲಾರು ಸೇರ್ಕೊಂಡ್ ಮಾಡ್ತಾ ಇದೀವಿ. ಒಂದೊಂದ್ ಕೈ ಚೇಂಜ್ ಆಗ್ಬಾರ್ದು. ಸರ್ ಎಷ್ಟು ದಿನದ ಸಿದ್ಧತೆಗಳೆಲ್ಲ ಸ್ಟಾರ್ಟ್ ಮಾಡಿದ್ರು? 15 ದಿವಸದಿಂದ ಇದ್ದೇನೆ ಬಿಟ್ಬಿಟ್ಟು ಅವ್ರ ಮನೆಗೆ ಹೋಗಿಲ್ಲ. 15 ದಿವಸದಿಂದ ಎಲ್ಲ ಇದ್ರಲ್ಲೇ ಸ್ಟೇಜ್ ಹಾಕೋದು, ಗರಿ ಹೊಡ್ಕೊಂಡ್ ಬರೋದು, ಸ್ಟೇಜ್ ರೆಡಿ ಗಣೇಶ ಬುಕ್ ಮಾಡ್ಕೊಂಡ್ ಬರೋದು, ಕಲೆಕ್ಷನ್ ಮಾಡೋದು. ಸರ್ ಎಲ್ಲ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ? ನಿಮ್ ಪ್ರಕಾರ ಗಣೇಶ ಹಬ್ಬ ಅಂದ್ರೆ ಏನು? ಗಣಪತಿ ಹಬ್ಬ ಅಂದ್ರೆ ಒಂದೇನೆ, ಒಗ್ಗಟ್ಟಾಗಿರೋದು, ಒಗ್ಗಟ್ಟು ಪ್ರದರ್ಶನ ಮಾಡೋದು. ಯಾವುದೇ ಏನು ಊರಲ್ಲಿ ಯಾವುದೇ ಫಂಕ್ಷನ್ ಹಬ್ಬಕ್ಕೆ ಒಂದಾಗಲ್ಲ. ಮನೆ ಫಂಕ್ಷನ್ ಅಲ್ಲಿ, ಹಬ್ಬ ದೇವರಲ್ಲಿ ಎಲ್ಲಾ ಯುವಕರು ಗ್ರಾಮಸ್ಥರು ಎಲ್ಲ ಒಗ್ಗಟ್ಟಾಗಿ ಮಾಡೋದಂದ್ರೆ ಗಣೇಶ ಹಬ್ಬ. ವಿಸರ್ಜನೆ ದಿವಸ ಅಂತೂ ಇನ್ನೂ ಪ್ರೋಗ್ರಾಮ್ಗಳು ಜಾಸ್ತಿ ಇರ್ತವೆ. ಡೊಳ್ಳು ಕುಣಿತ, ಕೀಲು ಕುದುರೆ, ವೀರಗಾಸೆ, ಮತ್ತೆ ಹುಲಿವೇಷ, ಇನ್ನು ಹಲವಾರು ಫಂಕ್ಷನ್ಗಳು ಇರ್ತವೆ. ನಾವು ಈ ವರ್ಷ 39ನೇ ವರ್ಷ ಅಂತೇಳಿ ಇನ್ನು ಹುಡುಗರ ಹುಮ್ಮಸ್ಸಿಂದ ಜೋರಾಗಿ ಮಾಡ್ತಾವ್ರೆ. ಪ್ರತಿ ವರ್ಷಕ್ಕಿಂತ ಚೆನ್ನಾಗ್ ಮಾಡ್ತೀವಿ ನಾವು.
ಸರ್ ನಿಮ್ಮ ಹೆಸರು? ವಿಜಯ್ ಕುಮಾರ್ ಅಂತ, ಮಾದಪ್ಪನಹಳ್ಳಿ ಅವರು. ಸುಮಾರು 35-40 ವರ್ಷಗಳಿಂದ ಈ ನಮ್ದ ಚಿಕ್ಕದಹಳ್ಳಿ ಆದ್ರೂ ಒಗ್ಗಟ್ಟಲ್ಲಿ ಎಲ್ಲಾ ಪ್ರತಿಯೊಂದು ಕಾರ್ಯಗಳನ್ನು ಈ ನಮ್ಮ ಎಲ್ಲರ ಊರಿನ ಹಿರಿಯರು ಆಶೀರ್ವಾದದಿಂದ ನಾವು ತುಂಬಾ ಅದ್ದೂರಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಇವತ್ತಿನ ದಿವಸ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಈ ಪ್ರಭಾವಳಿ ಮಾಡಿಸಿದ್ದಾದ್ಮೇಲೆ ನಮ್ಮ ಊರಲ್ಲಿ ಪಾರ್ಟಿನೇ ಹೊಟ್ಟೋಯ್ತು. ಆ ಒಂದು ಹುಮ್ಮಸ್ನಿಂದ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ, ಯಾವುದೇ ಒಂದು ಜಾತಿ ಇನ್ನೊಂದು ಪ್ರಶ್ನೆ ರಾಜಕೀಯನೇ ಇಲ್ಲ. ಆ ದೇವರ ಕೃಪೆಯಿಂದ ನಾವೆಲ್ಲ ಯಾವ ಕಾರ್ಯಗಳು ಏನೇನು ಊರಿನಲ್ಲಿ ನಡೀಬೇಕು ಅವನ್ನೆಲ್ಲ ವಿಜೃಂಭಣೆಯಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆ ಹುಡುಗರು ತುಂಬಾ ಚೆನ್ನಾಗಿ ವರ್ಷಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಅಂತ ಹೇಳಿ ನಾನು ನಮ್ಮ ಊರಿನ ಪರವಾಗಿ ನಾನು ಬೇಡಗಂತ ಇದ್ದೇನೆ. ಸೊ ಇಷ್ಟೊಂದು ವರ್ಷಗಳಿಂದ ನೀವು ಸೆಲೆಬ್ರೇಟ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಇದೆಲ್ಲ ಹೇಗನ್ಸ್ತು, ಯಾವ ತರ ಇದೆ ಎಲ್ಲ ಒಂದು ನಿಮ್ಮ ಮಾತುಗಳಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡಿ. ಮೇನ್ ಇದ್ರಲ್ಲಿ ನಾವು ಕಲ್ತಿರೋದು ಎಲ್ಲರೂ ಒಟ್ಟಿಗೆ ಬರ್ತಾರೆ, ಒಟ್ಟಿಗೆ ಬಂದು ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಬ್ಬ ಮಾಡೋಕ್ಕಿಂತ ಮುಂಚೆ ಕಲೆಕ್ಷನ್ ಮಾಡೋದೇ ನಮ್ಗೆ ಒಂದು ದೊಡ್ಡ ಖುಷಿ ಸಿಗುತ್ತೆ. ಕೆಲವ್ರ ಮನೆ ಹತ್ರ ಹೋಗೋದು, ಅವ್ರ ಹತ್ರ ದುಡ್ಡು ಇಲ್ಲ ಕೊಡೋಣ ಅಂದ್ರೆ ಬಾರ್ಗಿಂಗ್ ಮಾಡಿ ಇಸ್ಕೊಂತಾರೆ ಇವರೆಲ್ಲ. ಈ ಸರಿ ಹಂಗೆ ಮಾಡಿದ್ದಾರೆ. ಹಬ್ಬದಲ್ಲಿ ನೋಡಿ ಇಷ್ಟ ಜನ ಸೇರೋದೇ ಅಪರೂಪ. ಈ ಹಬ್ಬ ಬಂದ್ರೆ ಎಲ್ಲರೂ ಬರ್ತಾರೆ. ಮೇನ್ ಇನ್ನ ಇದಕ್ಕಿಂತ ಗಣೇಶ ಬಿಡೋ ದಿನ ಬನ್ನಿ ನೀವು, ಇನ್ನ ಸೂಪರ್ ಆಗಿರುತ್ತೆ. 5 ದಿನಾನು ಬನ್ನಿ, ಪರವಾಗಿಲ್ಲ, ನಮ್ಗೇನ್ ಬೇಜಾರಿಲ್ಲ. ಕ್ಲಿಕ್ ಮಾಡಿ. ಸರ್, ಗಣೇಶ ಹಬ್ಬ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಿರತ್ತೆ. ಸೊ ಗಣೇಶ ಹಬ್ಬ ಬಗ್ಗೆ ಒಂದು ನಿಮ್ಮದೇ ಆದ ಮಾತುಗಳಲ್ಲಿ ಒಂದು ನೋಡಿ, ಗಣಪತಿ ಹಬ್ಬ ಅಂದ್ರೆ ಒಂದು ಹಿಂದುತ್ವನ ನಾವು ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂತ ಒಂದು ಮಹಾನ್ ವಿಶೇಷವಾದ ಒಂದು ಹಬ್ಬ. ನಮ್ಮ ಯುವಕರೆಲ್ಲರೂ ಸಹಿತ ಬಹಳ ವಿಶೇಷವಾಗಿ ಒಂದು ಒಗ್ಗೂಡಿ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಏನು ಮಾಡ್ತಾ ಇದ್ದಾರೆ. ಇದು ಯುವ ಜನಕ್ಕೋಸ್ಕರವಾಗಿ, ಯೂತ್ಗೋಸ್ಕರವಾಗಿ ನೆರವೇರಿಸ್ತಕ್ಕಂಥದ್ದು. ಒಂದು ಒಗ್ಗಟ್ಟಿನಿಂದ, ಸಹಬಾಳ್ವೆಯಿಂದ ಮುಂದಿನ ಪೀಳಿಗೆಗೂ ಸಹಿತ ಈ ಒಂದು ಗಣಪತಿಯನ್ನ ವಿಶೇಷವಾಗಿ ಒಳ್ಳೆ ವಿದ್ಯಾ ಬುದ್ಧಿ ಮತ್ತೆ ನಮ್ಮ ಸಕಲ ಕಾರ್ಯಗಳಲ್ಲೂ ಯಶಸ್ಸು ಮಾಡಿಕೊಟ್ಟು ಕಾಪಾಡಲಿ ಅಂತ ಒಳ್ಳೆ ಉದ್ದೇಶದಿಂದ ಹಿಂದಿನಿಂದಲೂ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಮುಂದೆನೂ ಇದೇ ರೀತಿ ನಡ್ಕೊಂಡು ಹೋಗ್ಲಿ. ನಮ್ಮ ಯುವಕರೆಲ್ಲರೂ ಬಹಳ ಒಂದು ವಿಶೇಷವಾಗಿ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಗ್ರಾಮದಲ್ಲಿ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮನ ಪ್ರತಿ ವರ್ಷನೂ ನಡೆಸ್ತಾ ಇದ್ದಾರೆ. ಈ ವರ್ಷನೂ ವಿಜೃಂಭಣೆಯಿಂದ ನಡೀತಾ ಇದೆ. ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಆಯುಷ್ಯ, ಆರೋಗ್ಯ, ವಿದ್ಯಾ ಬುದ್ಧಿ, ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಂತೀವಿ. ಒಳ್ಳೇದಾಗಿ. ನಾವು ನಮ್ಮ ತಂದೆಯವ್ರ ಕಾಲದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಸುಮಾರು ಒಂದು 30 ವರ್ಷದಿಂದ ಮಾಡ್ತಾ ಇದ್ದೀವಿ. ಈ ವಿನಾಯಕ ಸ್ವಾಮಿಯನ್ನು 30 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ಗಣಪತಿ ವಿಶೇಷ ಏನು ಅಂದ್ರೆ, ಎಲ್ಲರೂ ಒಂದು ಒಗ್ಗಟ್ಟಲ್ಲಿ ನಡ್ಕೊಂಡು ಹೋಗಿ ಪೂಜೆ ಮಾಡ್ಲಿ ಅಂದ್ಬಿಟ್ಟು ವಕ್ರತುಂಡನಿಗೆ ನಮಸ್ಕಾರ ಮಾಡ್ಬಿಟ್ಟು ಇದ್ ಮಾಡ್ತಾ ಇದ್ದೀವಿ. ಇವಾಗ ನಮ್ ಪಪ್ಪ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ವೀಕ್ ನಾವೇ ಮಾಡ್ತೀವಿ. ಇವತ್ತು ನಮ್ಮ ಅಣ್ಣವ್ರು ಮಾಡ್ತಿದ್ದಾರೆ, ನಾಳೆ ನಾವ್ ಮಾಡ್ತೀವಿ, ಮುಂದಿನ ದಿವಸ ನಮ್ಮ ಮಕ್ಕಳು ಮಾಡ್ತಾರೆ. ಈ ಕಲ್ಚರ್ನ ನಾವ್ ಯಾವತ್ತೂ ಮರೆಯೋಲ್ಲ. ಗೈಸ್, ನಾನು ಹೇಳಿದ್ನಲ್ವಾ ಒಂದು ನಿಮ್ಗೆ ಆ ಕಜ್ಜಾಯ ತಗೊಂತೀನಿ ಅಂತ ಹೇಳ್ಬಿಟ್ಟು. ಸೊ 11 ಪರ್ಸನ್ಸ್ ಹತ್ರ, ಸೊ ಆ ಚಾಲೆಂಜ್ ಅನ್ನ ನಾನು ಇವಾಗ ಆಕ್ಸೆಪ್ಟ್ ಮಾಡಿ ಮಾಡ್ತಾ ಇದ್ದೀನಿ. ಬ್ರೋನ ಕರಿತೀನಿ, ಇಲ್ಲಿ ಯಾರಾದ್ರೂ ಇದ್ರೆ ನೋಡ್ತಾ ಇದ್ದೀನಿ. ಸೊ ಕರಿತೀನಿ, ಹಂಗೆ ನೋಡ್ತಾ ಇರಿ. ಸೊ ಇಲ್ಲಿ ಹೋಗ್ತಾ ಇದೀನಿ. ಬ್ರೋ ಒಬ್ರು ಇದ್ದಾರೆ. ಬ್ರೋ, ಕಜ್ಜಾಯ ಏನಾದ್ರು ಕೊಡ್ತೀರಾ ನನಗೆ ತಿನ್ನಕ್ಕೆ? ಕಜ್ಜಾಯ ಇಲ್ಲ ಅಂತಂದ್ರೆ ಕಜ್ಜಾಯ ಖಾಲಿ ಆಗಿದೆ, ಪ್ರಸಾದ ತಗೊಂಡು ಹೋಗ್ಬೇಕು. ಓಕೆ ಬ್ರೋ, ಕೊಡಿ. ನೋಡಿ ಗೈಸ್, ಕಜ್ಜಾಯ ಎಲ್ಲ ಖಾಲಿ ಆಗಿದೆ ಅಂತೆ. ನಾವು ಪ್ರಸಾದ ಎಲ್ಲಾನು ಒಂದೇ ತರ ನಾವು ಸ್ವೀಕಾರ ಮಾಡ್ತೀವಿ, ಕಜ್ಜಾಯ ಅನ್ನೋದು ಬೇರೆದಲ್ಲ. ಸೊ ಎಲ್ಲಾ ಪ್ರಸಾದನೂ ಒಂದೇ ತರ ನಾವು ಸ್ವೀಕರಣೆ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನಾನು ಪ್ರಸಾದನೇ ತಗೊಂತಾ ಇದೀನಿ.
ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಾದರೆ ನಾನು ಎಲ್ಲ ನೈವೇದ್ಯ ತೊಗೊತಾ ಇದ್ದೀನಿ. ನೈವೇದ್ಯನ ಏನೋ ಊಟ ಅಂತಾರೆ. ಸೊ ಅದಕ್ಕೆ ಎಲ್ಲ ತಿಂತಾ ಇದ್ದೀನಿ. ಏನೇನಿದೆ ನೋಡಿ ಹತ್ರ ನೋಡಿ, ಇದೆಲ್ಲ ಬಾಳೆಹಣ್ಣು ಕಟ್ ಮಾಡಿರೋ ಪೀಸ್ಗಳು, ಮತ್ತು ಆ್ಯಪಲ್ಸು, ಮತ್ತು ಕರ್ಜಿಕಾಯಿ ಎಲ್ಲರಿಗೂ ಗೊತ್ತಿರತ್ತೆ ನೋಡಿ. ಆ ಥರ ಇದೆಯಾ, ಎಷ್ಟು ಚೆನ್ನಾಗಿದೆಯಾ. ಕರ್ಜಿಕಾಯಿ ಇದೆ, ಮತ್ತು ದೋಸೆ ಇದೆ, ಚಟ್ನಿ ಇದೆ, ಎಲ್ಲ ಇದೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇನ್ನೂ ಎಲ್ಲ ಮಾಡಿದ್ದಾರೆ, ನಾನು ಸ್ವಲ್ಪ ಮಾತ್ರ ಅದನ್ನು ತೊಗೊಂಬಂದಿದ್ದೀನಿ. ಸೊ ಎಲ್ಲ ಸ್ವಲ್ಪ ಸ್ವಲ್ಪ ತಿಂದು ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಿಮ್ಮ ಮನೆಯಲ್ಲಿ ಏನೇನು ಮಾಡಿದ್ದಾರೋ ಎಲ್ಲ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಬ್ಬನ ಒಂದು ಸೆಲೆಬ್ರೇಟ್ ಮಾಡಿದಾರೋ ಅವರೆಲ್ಲ ನಮ್ಮ ಇನ್ಸ್ಟಾ ಪೇಜಲ್ಲಿ ಒಂದು ಮೆನ್ಷನ್ ಮಾಡಿ, ಎಲ್ಲರದು ಆಕ್ಸೆಪ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅದೇ ಥರ ಒಂದು ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಳ್ಳೆ ಒಳ್ಳೆ ವೀಡಿಯೋಸು ನಿಮಗೋಸ್ಕರ ಒಂದು ಶೂಟ್ ಮಾಡ್ತಾನೆ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.